ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಅಕ್ಷಯ ತೃತೀಯ ಇದೆ, ಹಾಗಾಗಿ ಗೋಲ್ಡ್ ತೊಗೊಬೇಕು ಅಂತ ಹೋಗ್ತಾ ಇದ್ದೀವಿ. ಇವನು ನಾಳೆ ಲಾಗಲ್ಲಿ ನೋಡಿರ್ಬೋದು, ನಮ್ಮ ಅಮ್ಮಂಗೆ 4 ಗ್ರಾಮ್ಸ್ ಏನೋ ಗೋಲ್ಡ್ ಕಾಯಿನ್ ಕೊಟ್ಟಿದ್ದಾರೆ. ಅದರಲ್ಲಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟಾಗುತ್ತೆ ಅಷ್ಟನ್ನು ತೊಗೊಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ, ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಅಂದಿದ್ದಾರೆ. ಇವಾಗ ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ತೊಗೊತೀವಿ ಅಂತ ತೋರಿಸ್ತೀನಿ. ನಾವು ಯಾವ ಶಾಪಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ SRS ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಬನ್ನಿ ಹೋಗೋಣ. ಇವಾಗ ಸ್ಮಾರ್ಟ್ ಬಜಾರ್ ಹತ್ರ ಬಂದಿದ್ದೀವಿ. ನನಗೆ ಚಾಲೆಂಜ್ ಮಾಡೋಕ್ಕೆ ಒಂದು ಪ್ರಾಡಕ್ಟ್ ಬೇಕಿತ್ತು, ಅದಕ್ಕೇ ಹುಡ್ಕೋಣ ಅಂತ ಬಂದಿದ್ದೀವಿ. ನಾವು ಅಮ್ಮೇಲಿಂದ ಜ್ಯುವೆಲರಿ ಶಾಪಿಗೆ ಹೋಗ್ತೀವಿ. ಇವಾಗ ಒಳಗಡೆ ಹೋಗೋಣ ಬನ್ನಿ ಗೈಸ್. ಇವಾಗ ಬಂದ್ವಿ, ಮೇಲೆ ಹೋಗ್ತಾ ಇದ್ದೀವಿ. ಏನಾದರೂ ಇಲ್ಲಿ ಸಿಗುತ್ತಾ ಅಂತ. ಕೆಳಗಡೆ ನೋಡಿದ್ವಿ, ಅಲ್ಲಿ ಇರಲಿಲ್ಲ, ಅದಕ್ಕೆ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ನನಗೆ ಬೇಕಾಗಿರೋ ಸಿಕ್ಕಿಲ್ಲ, ಏನು ಮಾಡೋದು, ಹುಡುಕ್ತಾ ಇದ್ದೀನಿ ಆಗಲಿಂದ. ನಾವು ಹುಡುಕ್ತಾರೋ ಪ್ರಾಡಕ್ಟ್ ಸಿಗಲಿಲ್ಲ, ಯಾಕಂದರೆ ಅದನ್ನು ಆನ್ಲೈನಲ್ಲಿ ತೆಗೆಸ್ಕೊಬೇಕಂತೆ. ಅದಕ್ಕೆ ಇವಾಗ ಜ್ಯುವೆಲರಿ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಇವಾಗ ಬಂದ್ವಿ SRS ಜ್ಯುವೆಲರ್ಸ್ ಹತ್ರ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಗೋಲ್ಡ್ ರೇಟು ಎಷ್ಟು ಜಾಸ್ತಿ ಆಗಿದ್ರೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ ಗೋಲ್ಡ್ ತೊಗೊಳಕ್ಕೆ ಅಂತಲೇ. ತುಂಬಾ ಜನ ಇದ್ದರು. ಇವಾಗ ನಾವು ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಫಸ್ಟ್ ನೋಡಿದ ತಕ್ಷಣ ಅದು ಇಷ್ಟ ಆಯಿತು, ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಇವಾಗ ನಮ್ಮ ಅಮ್ಮ ಬೇರೆದನ್ನು ಟ್ರೈ ಮಾಡಿ ನೋಡ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವೋ ಅಂತ. ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ, ನಮ್ಮ ಅಮ್ಮಂಗೆ ಹಿಡಿದ್ಬಿಟ್ಟು. ಗೈಸ್ ಇವಾಗ ನಾವು ತೊಗೊಂಡಾಯಿತು. ಯಾವ್ದು ತೊಗೊಂಡ್ವಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದೆ ನೋಡಿ, ನಮ್ಮ ಅಮ್ಮಂಗೆ ಫ್ಯಾಕ್ಟ್ರಿಲಿ ಕೊಟ್ಟಿರೋದು ಗೋಲ್ಡ್ ಕಾಯಿನ್ನು 4 ಗ್ರಾಮ್ ಇದೆ. ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ ಇವಾಗ. ಇಲ್ಲಿ ನೋಡಿ, ಬಿಲ್ ಇಲ್ಲೇ ಇದೆ. ಅದು 40,410 ರೂಪಾಯಿಗೆ ಹಾಕ್ಕೊಂಡ್ರು. ಅದ್ರ ಮೇಲೆ ನಾವು 17,000 ಕೊಟ್ವಿ. ಇವಾಗ ಎಲ್ಲ ತೊಗೊಂಡಾಯಿತು, ಬಿಲ್ ಆಗಿದೆ. ಇವಾಗ ಬಿಲ್ ಪೇ ಮಾಡೋಕ್ಕೆ ನಮ್ಮ ದುಡ್ಡನ್ನ ಎಣಿಸ್ತಾ ಇದ್ದಾರೆ ನೋಡಿ. ಗೈಸ್ ಇವಾಗ ತಗೊಂಡಾಯ್ತು. ಅಕ್ಕ ಕಾಲ್ ಚೈನ್ ತಗೋಬೇಕು ಅಂತ ಹೇಳ್ತಾಳೆ ನಮ್ಮ ಅಕ್ಕಂಗೆ. ಇವಳು ಬೇಡ ಅಂತ ನಮ್ಮ ತಗ ಅಂತ ಹೇಳ್ತೈತೆ. ಹಳೇದು ಕಡಗ ಎಲ್ಲ ಇತ್ತು, ಇದನ್ನ ಹಾಕ್ಬಿಟ್ಟು ಕಾಲ್ ಚೈನ್ ತಗೊಳಕ್ಕೆ ಅಂತ ನೋಡ್ತವ್ರೆ. ಕಾಲ್ ಚೈನ್ ತಗೊಂಡು ಬರತೀನಿ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅಮ್ಮ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದ್ರ ಸ್ಟೋರಿ ಹೇಳ್ತಾಳಂತೆ ನೋಡಿ ನಮ್ಮ ಅಕ್ಕ. ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. PUC ಸೆಕೆಂಡ್ PU ವರ್ಗೂ ಹಾಕಿದ್ದೀನಿ. ಈಗಲೂ ಆಗುತ್ತೆ, ಹಾಕೊಂಡ್ರೆ ಅಂದರೆ ಅಮ್ಮ ಹಾಕ್ತಿದ್ದಾರೆ. ಬೇಡ ಅಂತ ಎತ್ತಿಟ್ಟಿದ್ದೆ, ನನ್ನ ಫ್ರೆಂಡ್ಸ್ ಇದನ್ನು ಕೊಡ್ತಿದ್ರು ಅಂತ ನಾನು ಇದನ್ನು ಎತ್ತಿಟ್ಟಿದ್ದೆ. ಇನ್ನೂ ಆಗುತ್ತೆ, ಹಾಕೊಂಡು ತೋರಿಸ್ತೀನಿ. ಹಾಕೊಂಡ್ತೋಳೆ ನೋಡಿ ಗೈಸ್. ಚಿಕ್ಕ ವಯಸ್ಸಿಂದ ನಂದು ಎಲ್ಲ ಹೋಗಿದೆ ಅಂತಲೇ ಗೊತ್ತಿಲ್ಲ, ಕಳೆದೋಗಿದೆ ನನಗೆ. ಇಬ್ಬರಿಗೂ ಒಂದೇ ಸಲ ತೆಕ್ಕೊಟ್ಟಿದ್ದು. ನನಗೆ ಆಗ್ತಿಲ್ಲ, ನಾನು ಸ್ವಲ್ಪ ದಪ್ಪ ಆದ್ನಲ್ಲ, ಅದಕ್ಕೆ ನನಗೆ ಆಗಿಲ್ಲ. ಇವಳು ಇನ್ನೂ ಸಣ್ಣಕ್ಕೆ ಇದ್ದಾಳಲ್ಲ ಆಗಿನ ಥರ, ಅದಕ್ಕೆ ಇವಳಿಗೆ ಆಗಿದೆ ನೋಡಿ. ಇಷ್ಟು ಸಿಲ್ವರ್ ಹಾಕ್ತಿರೋದು. ಈ ಸಿಲ್ವರ್ ಹಾಕ್ಬಿಟ್ಟು ಇದನ್ನು ತೊಗೊತಾ ಇರೋದು. ಇದನ್ನು ತೊಗೊಂಡಿದ್ದಾರೆ. ನಾವು ಅಮ್ಮಂಗೆ ಅಂತ ತೊಗೊಂಡ್ವಿ. ಇವಾಗ ಇವಳಿಗೆ ಬೇಡ ಅಂದ್ಲು, ಇವಳು ಕಾಲೇಜಿಗೆ ಹಾಕ್ಕೊಂಡು ಹೋಗಲ್ಲ, ಸುಮ್ಮನೆ ಏನಕ್ಕೆ ಅಂದ್ಲು. ಅದಕ್ಕೆ ನಮ್ಮ ಅಮ್ಮ ತಗೊಂಡ್ರು. ಇವಾಗ ತೊಗೊತಾ ಇದ್ದಾರೆ. ಬನ್ನಿ ಬಿಲ್ ಹಾಕ್ತಾ ಇದ್ದಾರೆ. ಇವಾಗ ನೋಡೋಣ ಎಷ್ಟು ಹಾಕ್ತಾರೆ ಅಂತ. ಇವಾಗ ಬಿಲ್ ಕೊಟ್ಟರು, ಪೇ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮಮ್ಮ. ಗೈಸ್ ಇವಾಗ ಅಮೌಂಟ್ ಎಲ್ಲ ಪೇ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ಹೋಟೆಲ್ಗೆ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ಶ್ರುತಿ ವೆಜ್ಜಿಗೆ. ಯಾಕಂದರೆ ಟೈಮ್ ಆಗಿತ್ತು, ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇವಾಗ
ಗೈಸ್ ಇವಾಗ ನಾವು ಹೋಟ್ಲಿಗೆ ಬಂದುಬಿಟ್ಟು 3 ಜನನು ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನಾವು ಊಟ ಮಾಡ್ತಾ ಇದ್ವಿ. ಅವಾಗ ನಮ್ಮೊಂದು ಫ್ರೆಂಡ್ ಫೋನ್ ಮಾಡಿದರು, ಇಲ್ಲೇ ಸಿಟಿಲಿದ್ದೀವಿ ಎಲ್ಲಿದ್ದೀರಾ ಅಂತ ಕೇಳಿದರು. ಹಾಗಾಗಿ ಇಲ್ಲೇ ಹೋಟೆಲ್ ಹೆಸರು ಹೇಳ್ಬಿಟ್ಟು ಇಲ್ಲಿಗೆ ಬನ್ನಿ ಅಂತ ಎಲ್ರಿಗೂ ಕೊಡಿಸ್ಕೊಡ್ತೀವಿ. ಯಾವ ಇವೆಲ್ಲ ನಮ್ಮ ಅಕ್ಕ ಕೊಡ್ತಾನೆ ಇಲ್ಲ, ಅವಳೇ ತಿಂತಾ ಇದ್ದಾಳೆ ಆಗ್ಲಿದ್ದ ನೋಡಿ. ಆಗ್ಲಿಂದ ಇಷ್ಟೊಂದು ತಿಂದಿದ್ದಾಳೆ, ನನಗೆ ಚೂರು ಉಳಿಸಿಲ್ಲ. ನಮ್ಮೊಂದು ಫ್ರೆಂಡ್ ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ ಅಂತ ಅಂದರು, ಹಾಗಾಗಿ ಆರ್ಡರ್ ಮಾಡ್ಕೊಂಡು ಊಟ ಎಲ್ಲ ಆಯ್ತು. ಇವಾಗ ನಮ್ಮ ಬೇಕ್ರಿನ ತಗೊಬೇಕು ಅಂತ ಹೋದ್ರು. ಇವಳು ನೋಡಿ ಟಿಕ್ ಟಾಕ್ ತೆಗೆಸ್ಕೊಂಡಳು ಅಮ್ಮನ ಹತ್ರ ನೋಡಿ. ಹೆಂಗೆ ಹಾಕಂತವಳು ನೋಡಿ ಗೈಸ್. ಬರೀ ಇಂಥದೆಯ. ಇವಾಗ ಬೇಕ್ರಿಯಲ್ಲಿ ಐಟಮ್ಸ್ ತಗೊಂಡಾಯ್ತು. ನಾನು ಮತ್ತು ನಮ್ಮ ಅಕ್ಕ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಮ್ಮನ ಫ್ರೆಂಡು ಮತ್ತು ನಮ್ಮ ಅಮ್ಮ ಇವಾಗ ಆಟೋದಲ್ಲಿ ಹೋಗ್ತಾರೆ. ಹೋಗೋಕ್ಕಾಗಲ್ಲ 4 ಜನ ಅಂತ ಅವ್ರು ಆಟೋದಲ್ಲಿ ಹೋಗ್ತಾ ಇದ್ದಾರೆ. ನಾವು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಹಾಯ್ ಹಾಯ್ ಬಾಯ್ ನಡಿ. ಇವಾಗ ಇಷ್ಟೆಲ್ಲ ಆದಮೇಲೆ ಹಾಯ್ ಮಾಡ್ತಿದ್ದೀನಿ ಲಾಸ್ಟಿಗೆ ಮಧ್ಯದಲ್ಲಿ ಮಿಡಲ್. ನಾನು ಏನೋ ಒಂದು ನಮ್ಮ ಮನೆಗೆ ಹೊಸ್ದಾಗಿ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ. ನ್ಯೂ ಕಮ್ಮರ್ ನಮ್ಮ ಮನೆಗೆ. ಹೌದಾ? ಇಷ್ಟಪಟ್ಟು ತೊಗೊಂಡೆ, ಇವತ್ತೇ ತಗೋಬೇಕು ಅಂತ ತೋರಿಸ್ತೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತಾಳೆ ಗೈಸ್. ಅದನ್ನು ನಾನು ಇವತ್ತು. ಹೌದು, ಮನೆಗೆ ಹೋಗಿ ತೋರಿಸ್ತಾಳಂತೆ ಏನು ಅಂತ. ಬನ್ನಿ ಹೋಗೋಣ ಮನೆಗೆ. ಇವಾಗ ಬೇಕು ಅಂತ ಹೇಳ್ತಾವಳೆ, ಸಿಗ್ನಲ್ ನಿಲ್ಸವ್ರೆ. ತಗೋ ಆಗ್ಲಿಂದ ಒಂದೊಂದು ಕೊಡ್ತಾ ಇರು ಅಂತ ಹೇಳ್ತಾವಳೆ ನೋಡಿ. ಅಷ್ಟೊಂದು ಇಷ್ಟನ ಇದ್ರು ಕಂಡ್ರೆ ನಿನಗೆ. ಅವಾಗಲೇ ಮನೆಗೆ ಬಂದುಬಿಟ್ಟು ನಮ್ಮ ಅಕ್ಕ ಏನೋ ತಂದಿದ್ದಾಳಲ್ಲ, ಅದನ್ನು ರಿವೀಲ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಬನ್ನಿ ಏನು ತಂದಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೋಸ್ಕರನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ. ಇವಾಗ ರಿವೀಲ್ ಮಾಡ್ತಾಳೆ ನೋಡಿ ಏನು ತಂದಿದ್ದಾಳೆ ಅಂತ. ನೋಡಿ ಇವಾಗ ನಮ್ಮ ಅಕ್ಕ ಏನು ತಂದಿದ್ದಾಳೆ ಅಂತ ರಿವೀಲ್ ಮಾಡ್ತಾಳೆ. ಮಾಡು. ಕುಬೇರ ತಂದಿದ್ದಾಳೆ. ಇಬ್ಬರು ಒಟ್ಟಿಗೆ ಹೋಗಿದ್ವಿ ತರಕ್ಕೆ ನೋಡಿ. ಇವಾಗ ಬನ್ನಿ ಪೂಜೆ ಮಾಡೋಣ ಅದಕ್ಕೆ. ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅಕ್ಷಯ ತೃತೀಯ ದಿನ ತಂದರೆ ಒಳ್ಳೇದಂತೆ, ಅದಕ್ಕೆ ನಮ್ಮ ಅಕ್ಕ ನಾನು ಹೋಗಿ ತಂದ್ವಿ ನೋಡಿ. ಇವಾಗ ಹೂ ಮಾಡಿಸ್ತಾ ಇದ್ದಾಳೆ. ಇವಾಗ ಆರತಿ ಮಾಡ್ತಾ ಇದ್ದಾಳೆ. ಇದೇನು ಮಾಡೋದು? ಇವಾಗ ಒಳಗಡೆ ತಗೊಂಡ್ಬರ್ತಾ ಇದ್ದಾರೆ. ಬನ್ನಿ. ದೇವ್ರ ಮೇಲೆ ಇಡ್ತಾ ಇದ್ದಾರೆ ಇವಾಗ. ಅಮ್ಮ ಇದನ್ನ ಹಂಗೆ ಇಡೋದೇ ಇಲ್ಲ ಅಕ್ಕಿ ಹಾಕಿಡ್ಬೇಕಾ? ತರಬೇಕು, ನನಗೆ ಇದನ್ನು ತರಬೇಕು ಅಂತಲೇ ಐಡಿಯಾ ಇರಲಿಲ್ಲ. ಬೆಳಗ್ಗೆ ಹಂಗೆ ಯೂಟ್ಯೂಬ್ ನೋಡಬೇಕಾದ್ರೆ ಮನೇಲಿ ಅಕ್ಷಯ ತೃತೀಯ ದಿನ ಚಿನ್ನ ತರಬೇಕು ಅಂತ ಹೇಳ್ತಾರೆ. ಚಿನ್ನ ತರೋಕ್ಕಾಗಲಿಲ್ಲ ಅಂದವರು ಕುಬೇರ ಲಕ್ಷ್ಮಿ ತರಬೇಕು ಅಂತ ಹೇಳ್ತಾರೆ. ಅದ್ರ ಬದಲು ಏನೋ ಬರುತ್ತೆ ನೋಡಿದರೆ, ಬಟ್ ನಾನು ಕುಬೇರ ಲಕ್ಷ್ಮಿನ ಚೂಸ್ ತಗೊಬರೋಕ್ಕೆ. ಯಾಕಂದರೆ ಕುಬೇರ ಲಕ್ಷ್ಮಿ ಸಿಗಲಿಲ್ಲ, ಎಲ್ಲ ಥರ ಹುಡುಕ್ತೆ. ಅಂದರೆ ಒಂದು ಅಂಗಡಿಗೆ ಹೋದೆ ಅಷ್ಟೇ, ಅದು ಹಾಸನ ಸ್ವಲ್ಪ ಸಿಗೋದು ಕಮ್ಮಿ. ಇದೇ ಥರ ಪಕ್ಕ ಲಕ್ಷ್ಮಿನೂ ಇರುತ್ತೆ ಕುಬೇರನ ಪಕ್ಕ, ಆ ಥರ ಇರೋದನ್ನ ತರಬೇಕು. ಅದೇ ನನಗೆ ಇದು ಸಿಕ್ತು, ಇದೇ ಇರಲಿ ವರ್ಷ ಅಂತ ತಂದೆ. ನೆಕ್ಸ್ಟ್ ಇಯರ್ ಅದನ್ನು ಹುಡುಕಿ ಪಕ್ಕ ಅದನ್ನು ತೊಗೊಂಡೇ ಬರ್ತೀನಿ. ಬಟ್ ಈ ವರ್ಷ ಇದಿರಲಿ ಅಂತ ಇದನ್ನು ತಗೊಬಂದೆ. ಕುಬೇರ ಲಕ್ಷ್ಮಿನ ತರಬೇಕು ಅಂತ ನಾನು ಇರಲಿಲ್ಲ, ಬಟ್ ನನಗೆ ಅನ್ನಿಸ್ತು ಅಮ್ಮ ಗೋಲ್ಡ್ ತೊಗೊಳಲ್ಲ, ಇವತ್ತು ಅಕ್ಷಯ ತೃತೀಯ ಅಲ್ವಾ, ಗೋಲ್ಡ್ ತೊಗೊಳಲ್ಲ ಅಂತ ನಾನು ಕುಬೇರ ಲಕ್ಷ್ಮಿ ತೊಗೊಬರೋಣ ಅಂತ ಅಂದ್ಕೊಂಡೆ. ಆದರೆ ಅಮ್ಮ ಪಲ್ಲುಗೆ ಬೆಳಗ್ಗೆ ಹೇಳಿದರು ಗೋಲ್ಡ್ ತೊಗೊಬರೋಣ ಇವತ್ತು ಅಂತ. ಅವಳು ಇವಾಗ ಸಂಜೆ ಹೇಳಿದ್ದು, ಅದಕ್ಕೆ ಗೋಲ್ಡು ಅಮ್ಮ ತೊಗೊಂಡ್ರು. ಅಷ್ಟೊತ್ತಿಗೆ ನಾವು ಇದನ್ನು ತೊಗೊಬಂದಾಗಿತ್ತು. ಅಂದರೆ ಬೈಕ್ ಡಿಕ್ಕಿಲಿತ್ತು ಇದು. ಇವಾಗ ಎಲ್ಲ ವಾಶ್ ಎಲ್ಲ ಮಾಡಿ ಇವಾಗ ಒಳಗಡೆ ಕರ್ಕೊಂಡ್ವಿ ಕುಬೇರ ಲಕ್ಷ್ಮಿನ. ಕುಬೇರ ಮನೆಗೆ ನೆಮ್ಮದಿ, ಸಂತೋಷ, ಆಯಸ್ಸು, ಆಮೇಲೆ ವಿದ್ಯೆ ಎಲ್ಲ ಕೊಟ್ಟು ಕಾಪಾಡಲಿ, ಮತ್ತು ಧನ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ಇದನ್ನ ಮತ್ತೆ ತಂದಿರೋದು ಬೆಳ್ಳಿ ಮತ್ತು ಚಿನ್ನನ ಇವಾಗ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ. ಗೈಸ್ ನೋಡಿ ಇಟ್ಟಿದ್ದೀವಿ, ಒಂದು ಪ್ಲೇಟಿಗೆ ಅಕ್ಕಿ ಹಾಕ್ಬಿಟ್ಟು ದುಡ್ಡು ಇಟ್ಬಿಟ್ಟು ಇಟ್ಟಿದ್ದೀವಿ. ಇವಾಗ ಚಿನ್ನ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡೋಣ ಬನ್ನಿ.
ಗೈಸ್ ನೋಡಿ, ನಾನು ಫಸ್ಟ್ ಟೈಮ್ ತೋರಿಸಿದ್ನಲ್ಲ, ಹೋದ ತಕ್ಷಣ ಇದೇ ಇಷ್ಟ ಆಯಿತು. ಹಾಗಾಗಿ ಎಲ್ರಿಗೂ ಇದೇ ಇಷ್ಟ ಆಯಿತು. ಹಾಗಾಗಿ ಇದನ್ನೇ ತೊಗೊಂಡ್ವಿ. ಫಸ್ಟ್ ಸೆಲೆಕ್ಷನ್ ಇಸ್ ದ ಬೆಸ್ಟ್ ಸೆಲೆಕ್ಷನ್ ಅಂತಾರಲ್ಲ, ಆ ಥರ ಆಯಿತು. ಅದಕ್ಕೆ ಇದನ್ನು ತೊಗೊಂಡು ಬಂದ್ವಿ. ಗೈಸ್ ನಿಮಗೆ ತೋರಿಸಿದ್ವಲ್ಲ ಆಗಲೇ, ಅದನ್ನೇ ತೊಗೊಂಡಿದ್ದು. ಬನ್ನಿ ಇವಾಗ ಪೂಜೆ ಮಾಡೋಣ ಇವೆರಡನ್ನೂ ಇಟ್ಬಿಟ್ಟು. ಇವಾಗ ನಾಮ ಮತ್ತು ಹೂವೆಲ್ಲನೂ ಇಟ್ಬಿಟ್ಟು ರೆಡಿ ಮಾಡಿದ್ದಾಳೆ. ಇವಾಗ ಪೂಜೆ ಮಾಡ್ತಾ ಇದ್ದಾಳೆ. ಬನ್ನಿ ಪೂಜೆ ಮಾಡೋಣ. ಗೈಸ್ ಇವಾಗ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಗೈಸ್ ಇವಾಗ ಪೂಜೆ ಎಲ್ಲ ಮಾಡಾಯಿತು. ಎರಡನ್ನೂ ನಮ್ಮ ಅಮ್ಮಂಗೆ ಅಂತಲೇ ತೊಗೊಂಡಿದ್ದು. ನಮ್ಮ ಅಕ್ಕ ಚೈನ್ ಹಾಕೊಳ್ಳಲ್ಲ ಅಂತ ಅಂದ್ಲು. ಹಾಗಾಗಿ ನಮ್ಮ ಅಮ್ಮನೇ ತೊಗೊತೀನಿ ಅಂತ ತೊಗೊಂಡ್ರು. ಇಯರಿಂಗ್ಸು ನಮ್ಮ ಅಮ್ಮಂಗೆ, ಚೈನು ನಮ್ಮ ಅಮ್ಮಂಗೆ, ಕಾಲು ಚೈನು. ಗೈಸ್ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.